ಹಾಯ್ ಫ್ರೆಂಡ್ಸ್, ಅಲೈಟ್ ಮೋಷನಲ್ಲಿ ಇಂಗ್ಲೀಷ್ ಫಾಂಟ್ಸ್ ಹೇಗೆ ಇಂಪೋರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ. ಚಾನಲ್ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿದೆ ನೋಡಿ. ಹಿಂಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಇಂಗ್ಲೀಷ್ ಫಾಂಟ್ ಜಿಪ್ ಫೈಲ್ ಕೊಟ್ಟಿದ್ದೀನಿ. ಈ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ನಂತರ ಇದರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಹೀಗೆ ಇಂಟರ್ಫೇಸ್ ಬರುತ್ತೆ. ಈಗ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಅವರಿಗೆ ಕೊಡ್ರಿ. ಇಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು. ಇಲ್ಲಿ ಸಿಂಪಲ್ಲಾಗಿ ಎಕ್ಸ್ಪೋರ್ಟ್ ಫೈಲ್ ಟು ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಯಾವುದಾದ್ರೂ ಫೋಲ್ಡರಲ್ಲಿ ನೀವು ಹಾಕೋಬೋದು. ಸಿಂಪಲ್ಲಾಗಿ ನಾನು ಇಲ್ಲಿ ಹಾಕೋತೀನಿ ಯಾವುದಾದ್ರೂ ಫೋಲ್ಡ್ರಲ್ಲಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಎಕ್ಸ್ಪೋರ್ಟ್ ಆಗುತ್ತೆ. ಅದ ನಂತರ ಅಲೈಟ್ ಮೋಷನ್ ಆ್ಯಪ್ಗೆ ಬನ್ನಿ. ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಾದರೂ ಒಂದು ನಿಮ್ಮ ನೇಮ್ ಬರ್ಕೊಳ್ಳಿ. ನಾನು ದರ್ಶನ್ BGM ಟೆಕ್ಸ್ಟ್ ಅಂತ ಬರ್ಕೊಂಡಿನಿ. ಅದ ನಂತರ ಇಲ್ಲಿ ಮೇಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ವ್ಯೂ ಆಲ್ ಫಾಂಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಮೇಲೆ 3 ಡಾಟ್ ಕಾಣುತ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಂಪೋರ್ಟ್ ಫೈಲ್ಸ್ ಫಾಂಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಫೈಲ್ ಮ್ಯಾನೇಜರ್ಗೆ ಬರುತ್ತೆ. ಆನಂತರ ನೀವು ಯಾವ್ಯಾವ ಫಾಂಟ್ಸ್ ಇಂಪೋರ್ಟ್ ಮಾಡಬೇಕು ಅವೆಲ್ಲ ಫಾಂಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಆನಂತರ ಮೇಲೆ ಸೆಲೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್ಲಾಗಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಮತ್ತೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನೀವು ಇಂಪೋರ್ಟ್ ಮಾಡಿರೋ ಫಾಂಟ್ಸ್ ಬಂದಿವೆ ನೋಡ್ಬೋದು. ಕಲರ್ ಇಟ್ಕೋತೀನಿ ತಡ್ರಿ ನೋಡಿ. ಈ ಥರ ಬೇಕಂದರೆ ಈ ಥರ ಇನ್ನೂ ಬೇಕಂದರೆ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಬೋದು. ಮತ್ತು ಇಲ್ಲಿ ಇದಾವಲ್ಲ ಈ ಥರ ಮತ್ತೆ ಹಾಕೋಬೋದು. ಮತ್ತೆ ನೋಡಿ ಈ ಥರ ಇನ್ನೂ ಇದೇ ಥರ ಫಾಂಟ್ಸ್ ಇದ್ದಾವೆ. ಒಂದೊಂದಾಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ ಬೇರೆ ಥರ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ಹೀಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.